ನಮಸ್ಕಾರ. 113ನೇ ವಾರದ ಜನಸಂಪರ್ಕ ಸಭೆ. ರೈತರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ, ಫಲಾನುಭವಿಗಳಿಗೆ ಮಂಜೂರು ಪತ್ರ ವಿತರಣೆ. ಚಿಕ್ಕನಾಯಕನಹಳ್ಳಿ ಟೌನ್ನ ತೀನಂಶ್ರೀ ಭವನದಲ್ಲಿ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ 113ನೇ ವಾರದ ಜನಸಂಪರ್ಕ ಸಭೆ ನಡೆಯಿತು. ಸಭೆಯಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಶಾಸಕರಾದ ಸುರೇಶ್ ಬಾಬು ಸಿಬಿಯವರು ರೈತರು ಹಾಗೂ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿ ಅವರ ಸಮಸ್ಯೆಗಳನ್ನು ಆಲಿಸಿದರು. ಸಭೆಯಲ್ಲಿ ಉದ್ಭವಿಸಿದ ಹಲವು ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಕಲ್ಪಿಸಲಾಗಿದ್ದು, ಉಳಿದ ಕೆಲವು ಅರ್ಜಿಗಳನ್ನು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಿ ಅವುಗಳ ಪ್ರಗತಿ ಕುರಿತು ಮುಂದಿನ ಜನಸಂಪರ್ಕ ಸಭೆಯಲ್ಲಿ ಮಾಹಿತಿ ನೀಡುವಂತೆ ಸೂಚನೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ವಿವಿಧ ಸರ್ಕಾರಿ ಯೋಜನೆಗಳ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದ ಫಲಾನುಭವಿಗಳಿಗೆ ಮಂಜೂರು ಪತ್ರಗಳನ್ನು ವಿತರಿಸಲಾಯಿತು. ಸಾರ್ವಜನಿಕರನ್ನು ಉದ್ದೇಶಿಸಿ ಶಾಸಕರಾದ ಶ್ರೀ ಸುರೇಶ್ ಬಾಬು ಸಿಬಿರವರು ಮಾತನಾಡಿ, ವಿಧವಾ ವೇತನ, ವೃದ್ಧಾಪ್ಯ ವೇತನ ಹಾಗೂ ಅಂಗವಿಕಲರ ವೇತನಕ್ಕಾಗಿ ಅರ್ಜಿ ಸಲ್ಲಿಸಲು ಬಯಸುವವರು ಜನಸಂಪರ್ಕ ಸಭೆಗೆ ಹಾಜರಾಗಿ ಅರ್ಜಿ ಸಲ್ಲಿಸಿದರೆ 1 ವಾರದೊಳಗೆ ಮಂಜೂರು ಪತ್ರ ನೀಡುವ ವ್ಯವಸ್ಥೆ ಮಾಡಲಾಗುವುದು ಎಂದು ತಿಳಿಸಿದರು. ಸಭೆಯಲ್ಲಿ ತಹಶೀಲ್ದಾರ್ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಿದರು. ಜನಸಂಪರ್ಕ ಸಭೆಯು ರೈತರು ಹಾಗೂ ಸಾರ್ವಜನಿಕರ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹರಿಸುವ ನಿಟ್ಟಿನಲ್ಲಿ ಪರಿಣಾಮಕಾರಿಯಾಗಿ ನಡೆಯಿತು. ಇನ್ನೇನಾದ್ರು ದಾಖಲೆ ಬೇಕಾ ನೋಡುವ? ಸೆಕ್ರೆಟರಿ ನಿಮಗೆ ಫೋನ್ ಮಾಡ್ತಾರೆ, ಅವರೇ ತರಿಸ್ಕೋತಾರೆ. ಓಕೆ, ಇಂಗ್ಲೀಷ್ ಮ್ಯಾನ್ ಬರ್ತಾರೆ, ತಹಸೀಲ್ದಾರ್ ಕೂತಿರಿ ಬರ್ತಾರೆ ಅವ್ರನ್ನ ಬರಲಿ, ಅವ್ರು ಬರಲಿ. ಹಾಂ, ಎಲ್ಲಿಗೆ? ಹಾಂ, ಎಷ್ಟು ಮಾರ್ಕ್ಸ್ ತೊಗೊಂಡೆ? ಓಕೆ, ಇನ್ನು ಬರುತ್ತೆ, ಇನ್ನು ಸೆಕೆಂಡ್ ಲಿಸ್ಟ್ ಬರಲಿ. ಆಯಿತು, ಫಸ್ಟು ಈಗ ಸೆಕೆಂಡ್ ಲಿಸ್ಟ್ ಬಿಡ್ತಾರೆ. ಮಾಡಿಸ್ತೀನಿ. ದುಡ್ಡು ಯಾಕೆ? ಅಲ್ಲ, ದುಡ್ಡು ಅವನಿಗೆ ಬರಲ್ಲ, ಚಿಕ್ಕ ಮಕ್ಕಳಿಗೆಲ್ಲ ದುಡ್ಡು ಬರಲ್ಲ. ಬಾಬಾ ಕೂತ್ಕೋ. ನಂಬರ್ ಹಾಕ್ತೀರಾ ಇದರಲ್ಲಿ? ಬರೀ ಸ್ಟೆಪ್ಲರ್ ಇದೆ, ಲೆಟ್ರ್ ಮಾಡಿಸ್ತೀವಿ, ಆಮೇಲೆ ಫೋನ್ ಮಾಡ್ತಾರೆ ನೀವು. ಓಕೆ ಬಾಪ. ಎಸ್, ಕೇಳಿದ್ದೆ ನೀನು. ಪನ್ನ ಏನು ಓದಿದ್ದೀಪ್ಪ? ಬಿ ಒ ಸಾಹೇಬ್ರೆ, BO ಸಾಹೇಬ್ರೆ ಇದ್ದಾರಾ? ಬೈರಾಪುರ ಆಂಜನೇಯ ಸ್ವಾಮಿ ದೇವಸ್ಥಾನ. ನಾನು ಎಲ್ಲರೂ ಚೆಕ್ ಮಾಡಿ ನಿಂಗೆ ಫೋನ್ ಮಾಡಲಾ? ಮಾಡಿಸ್ತೀನಿ ಪುಟ, ನೋಡಿ ಚೆಕ್ ಮಾಡ್ತೀವಿ. ಫೋನ್ ಮಾಡ್ತಾಯಿರು, ನಮ್ಮ ನಂಬರ್ ತೊಗೊಂಡೋಗಿರು ನಮ್ಮ PA ಹತ್ರ. ಮನೆ ಬಿದ್ದೋಂಗಾಯ್ತು, 8 ಜನ ಇದ್ದಾರೆ ಒಂದೇ ಮನೆಯಲ್ಲಿ. ಎಲ್ಲಿ? ಮನೆಗಳು ಬರ್ತಾವೆ ತಟ್ಟು ಸರಿ, ಅವ್ರು ಯಾರು PD ಹೋಗಿಲಿ ಮಾಡಿಸಿದ್ದೆ ಬರ್ತಾವೀಗ. ಇನ್ನೂ ಬಂದಿಲ್ಲ, ಮನೆ ಬಂದಿಲ್ಲ, ಬಂದಾಗ ಹಾಕ್ಸ್ಕೊ ಅಣ್ಣ. ಏನಕ್ಕೆ ಸರ್? ಯಾವ ಊರು? ನಂದಿ ಹೇಳಿ, ನಾನು ಕೊಡಿಸ್ತೀನಿ, ನಾನೇ ಫೋನ್ ಮಾಡಿಸ್ತೀನಿ ನಮ್ಮ ಹುಡುಗನ ಕಡೆ. ಹ್ಞೂ ಕಣ. ಏನು ಬಾ, ಫೋಟೋ ಎಲ್ಲಿ ಹಾಕಿದ್ಯಾ? ಮುಂದಿನ ವಾರ ಬಾ, ಕೊಡಿಸ್ತೀವಿ. ಪೆನ್ಷನ್ ಇದನ್ನೆಲ್ಲ ಹಾಕಿದ್ಯಾ? ಡೆತ್ ಸರ್ಟಿಫಿಕೇಟ್ ಎಲ್ಲ ಹಾಕಿದ್ಯಾ? ಹಾಂ, ಯಾರಿಗೋ ದುಡ್ಡು ಕೊಟ್ಟಿದ್ರೆ? ದುಡ್ಡು ಕೊಟ್ಟಿದ್ಯಾ? ಮುಂದಿನ ವಾರ ಬಾ ಇಲ್ಲಿಗೆ, ಇಷ್ಟು 4 ಗಂಟೆ ಹಂಗೆ ಬಾ, ಕೊಡ್ತೀವಿ ಆರ್ಡ್ರ್ ಕಾಪಿ. GM ಕುಸುಮ ವಸತಿ ಲ್ಯಾಪ್ಟಾಪ್ ಹಾಕ್ಕೊಡ್ತೀನಿ ಬಿಡು. ಏನು ಓದ್ತಾ ಇದೆ? ಡಿಗ್ರಿಗೆ. ಯಾವ ಡಿಗ್ರಿ? ಫಸ್ಟ್ ಇಯರ್ BComಗೆಲ್ಲ ಕೊಡ್ತಾ ಇಲ್ಲ, ಇಂಜಿನಿಯರಿಂಗು ಟೆಕ್ನಿಕಲ್ ಮಕ್ಕಳಿಗೆ ಮಾತ್ರ ಕೊಡು. ವಸತಿ ಹೇಳಿದ್ರು. ಇದು ಹೇಳಿಕೆರೆ 85
ಸಭಾ ನಡವಳಿಲ್ಲ ಅಂತ ಹೇಳಿ ಬರೀ ಕೊಟ್ಟು ಅದು ಡಿ ಸಿ ಇದಕ್ಕೆ ಹೋಗ್ಬೇಕಿಲ್ಲ ಮಾಡಿಸ್ತೀನಿ ಸರ್. ಯಾವಾಗ ಬೆಳಗ್ಗೆ ಕೊಟ್ಟಿದ್ರಲ್ಲ, ಬೆಳಗ್ಗೆ ನೋಡಿದ್ದೀನಿ ಫೋಟೋನ ಇಲ್ಲೇ. ಅದನ್ನ ಸರ್ ಇದು ಮನೆ ಬಿದ್ದೋಗೈತೆ, ಇರೋಕ್ಕೂ ಅದೇ ಜಾಗ ಐತೆ. ಹೆಂಗೆ ಮಾಡ್ಬೇಕೀಗ? ಅಲ್ಲ ಏನು ಮಾಡ್ತೀಯ? ಅದೇ ಸೆಟ್ ಎಲ್ಲಿ ಜಾಗನೂ ಇಲ್ಲ ಸರ್, ನಮಗೆ ನಮ್ದು ಅಂತ ಏನೂ ಇಲ್ಲ ಸರ್. ಅಲ್ಲಿ ಉಳಿಕೆ ಜಾಗ ಐತೆ ಸರ್, ಅದರಲ್ಲೇ ಕಟ್ಟಿದ್ವಿ. ಅದು ಕಟ್ಟಿದ್ಮೇಲೆ ಏನು ಪರಿಹಾರ ಕೊಡೋದ ಏನು ಮಾಡೋದು? ಪರಿಹಾರ ಕೊಟ್ಟರೆ ಮತ್ತೆ ಮನೆ ಕೊಡಲ್ಲ ಕಣ. ಅಲ್ಲಪ್ಪ ಹಂಗೆ ಅದು ಇದೆ. ಇಂಟ್ರೋದಲ್ಲಿ ಬರುತ್ತೆ ರಮೇಶ್, ಬಂದ ತಕ್ಷಣ ಮಾಡಿಸ್ಕೊಡ್ತೀನಿ. ಬನ್ನಕ್ಕೆ ಅಲ್ಲಿ ಮೇಡಮ್ಗೆ ಬರ್ಸಿರು ಇವ್ರಿಗೆ ಅದು ಇಬ್ಬರು ಕೂಲಿ ಹೋಗ್ತಾರೆ, ಹಂಗಾಗಿ ಮಾಡೋಕ್ಕಾಗ್ತಿಲ್ಲ ಸರ್. ಒಬ್ಬನೇ ಸರ್ ಅಲ್ಲಿಂದ ಬರೋದು. ಒಂದೇ ಹುಡುಗಿ ಸರ್. ಸೇರಿಸ್ತೀನಿ. ಈಗ 25 ಎನ್ಹಾನ್ಸ್ ಆಗುತ್ತೆ. ಲಿಖಿತಾಜಿ ಯು ಡಿ ಐ ಡಿ ಕಾರ್ಡ್ ಮಾಡಿಸಿದ್ದೀನೋ? ಬಾಯಿಲ್ಲ ಅಲ್ಲೋಗಿ. ರಮೇಶ್ ಕರ್ಕೊ ಅಲ್ಲಿ ಆ ಮಗುನ ಅಲ್ಲೋಗಿ. ಏನಾಗ ಇದು ಖಾತೆ ಪಾಣಿ ಕೊಟ್ಟಿದ್ದಾರೆ ಸರ್ ನಮಗೆ. ಅವಾಗ 16ನೇ ಇಸ್ವಿಲೇ ಕೊಟ್ಟಿದ್ದಾರೆ 2000. ಅಲ್ಲಿದ್ರಲ್ಲ ಮಂಜುನಾಥ್ ಹೇಳೋದಲ್ವಾ ಅಲ್ಲಿ ಅವಾಗ? ಸರ್ ಅವ್ರು ನಿಮ್ಮ ಹತ್ರ ಒಂದು ಅರ್ಜಿ ಕೊಡಿ ಅಂದರೆ ಅರ್ಜಿನೂ ಬರ್ಸ್ಕೊಂಬಂದಿನಿ ಸರ್. ಮತ್ತು ಇದು ಉಚ್ಚಪ್ಪರು ಕೊಟ್ಟಿರೋದು ಸರ್ ನಮ್ಗೆ, ಹಿಂಗೆ ಆಗಿದೆ ಇರೋ ಮನೆಗೆ ಅಂತ. ಸರ್ ನಮ್ಮ ಇದು 4 ಮನೆ ಸರ್ ನಾವು ಅಷ್ಟೇ ಇರೋದಲ್ಲಿ. ದಯವಿಟ್ಟು ಸ್ವಾಮಿ ಎಷ್ಟು ವರ್ಷದಿಂದ ಟ್ರೈ ಮಾಡಿದ್ದಾರೆ ಸರ್, ಕಾರು ಕೊಟ್ಟೆ ಒಂದು ಅಕ್ಕದ್ರಲ್ಲಿ ಕೊಟ್ಟಿದ್ದೆಲ್ಲ ಇದು 946 ಮತ್ತೆ ಯಾವ ಬರೋದು ಸರ್? ನನಗೆ ಮಾತಾಡ್ತೀನಿ. ಅದ್ರಲ್ಲಿ ಫೋನ್ ನಂಬರ್ ಹಾಕಿದ್ದೀರಾ? ಹಾಕ್ಬೇಕಲ್ವಾ? ಅಮ್ಮ ಏನು ಬಾಪು ಏನು ನಾನು ಬಿ ಫಾರ್ಮಸಿ ಫೈನಲ್ ಇಯರ್ ಓದ್ತಿದ್ದೀನಿ. ಈ ಥರ ಇಂಡಸ್ಟ್ರಿಯಲ್ ಟ್ರೈನಿಂಗಿಗೆ ಹೋಗಬೇಕು, ಅದಕ್ಕೆ ಲ್ಯಾಪ್ಟಾಪ್ ಅವಶ್ಯಕ. ನಿಮ್ಮನ್ನ ಭೇಟಿ ಮಾಡಿ ಅಂತ ಕೆಳಕೆರೆ ಮೆಂಬರ್ ಅಮ್ಮ ಕುಮಾರಪ್ಪನವ್ರು ನಿಮಗೆ ಭೇಟಿ ಮಾಡು. ನಂಬರ್ ಹಾಕಿದೆಯಾ? ಸರಿ ಇಲ್ಲಿದೆಯಲ್ಲ, ಸೇಮ್ ತಾನೆ? ಅದೇ ಸರಿ ರೈಟ್ ಪುಟ, ನಾನು ಕಾಲ್ ಮಾಡ್ತೀನಿ. ಓಕೆ, ಎಲ್ಲಿ ಮಾಡ್ತಾಯಿದ್ದೀರಾ? ಸರ್ ನಾನು SGM ಕಾಲೇಜ್ ಚಿತ್ರದುರ್ಗದಲ್ಲಿ. ರೈಟ್ ಮಾಡಿ. ಓಕೆ ರೈಟ್. ಜನ ನಿಮ್ಮದು ಅದೇನವಾ ಅಂತ ಒಂದು ಕಡೆ ಇದನ್ನು ಏನಾಗಬೇಕು? ಕರೆಂಟ್ ಇಲ್ಲ ಮನೆಗೆ. ಕರೆಂಟ್ ಕೇಳಕ್ಕೆ ಕೊಡಲ್ಲ. ಎನ್ ಒ ಸಿ ತೊಗೋಬೇಕಲ್ಲ. ಎನ್ ಒ ಸಿ ಇಲ್ದಲ್ಲ ಕೊಡಲ್ಲ. ಈಗ ಕೊಡಲ್ಲ. ಕರೆಂಟ್ ಕೊಡೋಕ್ಕೆ ನಿಮ್ಮ ಪಂಚಾಯತ್ ಎಷ್ಟು ವರ್ಷ ಆಗಿದೆ? ತಡಿ, ಇಲ್ಲ ಇದೆಯಲ್ಲ ಆಧಾರ್ ಹೇಳುತ್ತೆ. ನಮ್ಮಲ್ಲಿ ಇಲ್ಲ ಅಂದರೆ ಎಷ್ಟಾಗುತ್ತೆ? ಎಷ್ಟಿಲ್ಲ? ಕ್ಯಾಲ್ಕುಲೇಟ್ ಮಾಡು. ಆಗಿದೆಯಾ? ಫೋಟೋ ಕೊಡು. ಟ್ಯಾಗ್ ಮಾಡು. ಮುಂದಿನ ವಾರ ಬನ್ನಿ, ಮಾಡಿಸ್ಕೊಡ್ತೀವಿ. ಮುಂದಿನ ವಾರ ಬನ್ನಿ, ಆದೇಶ ಪತ್ರ ಕೊಡ್ತೀವಿ. ಮುಂದೆ ನೀವೇ ಬರಬೇಕು. ಮುಂದಿನ ವಾರ ಸೋಮವಾರ ಇಲ್ಲಿಗೆ ಬಾರಕ್ಕ. ಹಾಂ, ಆದೇಶ ಪತ್ರ ಕೊಡಿ. ಫೋಟೋ ಹಾಕಿದ್ದೀರಾ? ಅಲ್ಲ ಐತೆ ಐತೆ. ಏಜು ಆಧಾರಲ್ಲಿ ಎಲ್ಲ ಎಲ್ಲಿ ಎಷ್ಟೈತೆ? ಮುಂದಿನ ನೋಡಿ ಬಾ, ಕೊಡಿಸ್ತೀವಿ. ಮುಂದಿನ ವಾರ ಬನ್ನಿ. ಮುಂದಿನ ವಾರ ಬನ್ನಿ. ಇವ್ರದ್ದೇನೋ ಮನವಿ ಐತೆ, ನೀವೊಂಚೂರಿಂದ ಏನಾಗಬೇಕು? ಏನಕ್ಕೆ ಬಂದಿದ್ದೀರಾ? ರಸ್ತೆ ಮತ್ತು ಚರಂಡಿ.
ಮಸಾಲೆ ಗುಡ್ಲಲ್ಲ ಕಡೆ ಕೊಡ್ತಂಗೆ ಇಲ್ಲ ಸತ್ತು ಬಂದ್ರು ಅಲ್ಲಿ ದುಡ್ಡು ಹಾಕಿದ್ವಲ್ಲ ಅದು ಆಗೈತೆ ಶಾಂಚನಾಗಿ ಯಾರು ಬಂದಿಲ್ಲ ಇವತ್ತು. ಸಿ ಪಿ ಇವರು ಚೀಫ್ ಆಫೀಸರ್ ಇದ್ದಾರ ಟೌನ್ ಕರೆಕ್ಟಾಗಿ ಈಗ 6 ತಿಂಗಳು ಮೇಲೆ ಆಯ್ತು. ಅಮ್ಮ ಸರ್ ಈಗ ಆಕ್ಷನ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಪ್ರೂವ್ ಮಾಡಿಸಿ ಎಲ್ಲ ಬೇಗ ಮಾಡಬೇಕು. ನೀರು ಬಂದರೆ ನಿಮ್ಮದೇ ಮುನ್ಸಿಪಾಲ್ಟಿ ಚರಂಡಿ ನೀರು ಅವರಿಗೆ ಪ್ರಸಾದ ತೀರ್ಥ. ಕೇಳಿಮ್ಮ ಕೇಳಿ ಅದೊಂಚೂರು ಕರೆಕ್ಟಾಗಿ ಯಾವಾಗ ಮಾಡ್ತೀರಾ ಹೇಗೆ ಮಾಡ್ತೀರಾ ಅಲ್ಲಲ್ಲ ಯಾವಾಗ ಮಾಡ್ಬೋದು ಹೆಂಗಾಗುತ್ತೆ ಒಂಚೂರು ಹೇಳ್ಬಿಡಿ. ಬನ್ರಿ ಈ ಕಡೆ ಪುಟಾಣಿಸ್. ಆಗ್ಬೋದಾ? ಮುಂದಿನ ವಾರ ಬಾ ಕೊಡಿಸ್ತೀವಿ. ಕರೆದ್ಬಿಡಿ ಹೇಳಿ. ಈಗ ಹೇಳಿದ್ದೀನಿ ಮೇಡಮು ಇಲ್ಲೇ ಇದ್ದಾರೆ, ಹೇಳಿದ್ದೀನಿ ಇಬ್ಬರು ಕೂತ್ಕೊಂಡು ಟೆಂಡರ್ ಕರೆದು. ಓಕೆ ಈಗ ಹೇಳ್ತೀನಿ ತಡಿ ಮೇಡಮ್. ಏನು ಕೊಡ್ಬೇಕು ಮೇಡಮು? ಹಾಂ ಅದೇ ಅಮ್ಮ ಆನ್ಲೈನ್ ಕೀ ಮಾಡಿಸ್ಕೋಬೇಕಂತ ಮಾಡಿಸ್ಕೊಳ್ಳಿ. ಡಿ ಸಿಗೆ ಏನಂತೆ ಏನು ಮಾಡ್ದೆ ಬೈತಾ ಚಂದ್ರಿಗೆ ಹೇಳ್ದ? ವಾಟ್ಸಪ್ ಮಾಡಿ ಹೇಳಿದ್ದಾರೆ ತಡಿ, ಒಂದು 10 ನಿಮಿಷ ಕೂತೀರಿ ಮಾಡಿಸ್ತಾರೆ. ಬೇರೆ ಯಾಕೆ ಅಲ್ಲಿ ಸೀನಿಯಾರಿಟಿ ಪ್ರಕಾರ ಬಿಡೋಕ್ಕೆ ಹೇಳ್ರಿ. ಅಲ್ಲಿ ಯಾರನ್ನ ಓವರ್ಲುಕ್ ಮಾಡಿ ಅಲ್ಲಿ ಯಾರನ್ನೂ ಬಿಡಬೇಡಪ್ಪ, ಇವ್ರು ಜಗಳ ಆಡ್ತಾರೆ. ಆಮೇಲೆ ಏನಾಗಿದೆ ಏನದು? ಇದೇನಪ್ಪ ಅಲ್ಲಿಲ್ಲ ಇದರಲ್ಲಿ ಹೇಳೀಗ ನಂಬರ್ ಹೇಳೋ. ಇದು ಆಧಾರ್ ಕಾರ್ಡಲ್ಲಿ ಹಾಕಿರೋದು ಕರೆಕ್ಟ್ ನಂಬರಾ? 162 ಲಾಸ್ಟ್ ನಂಬರು. ಹೇಳ್ರಿ ನಂಬರ್ ನೋಡೋಣ. ಗೊತ್ತಿಲ್ಲ ಅವ್ರಿಗೆ. ಮನೆ ಗ್ರಾಂಟಾ? ಎಷ್ಟು ಏನೇನು ಎಕ್ಸಸೈಸ್ ಬೇಕು? ಬೈಲಿ ಲೋ ಯಾರಿದ್ದಾರೆ? ಮನೋಹರ್, ಇದು ಎಕ್ಸಸೈಸ್ ಯಾವಾಗ ಬೇಕು ಫಸ್ಟ್ ಇಯರಿಗೆ? ಅವ್ರ ಪ್ರಿನ್ಸಿಪಲ್ನ ಎಲ್ಲ ಇವ್ರನ್ನ ಕೇಳಿ ಅದೆಷ್ಟಾಗುತ್ತೆ ನೋಡ್ಕೊ ತರಿಸ್ಬಿಡು. ಬುಕ್ಸೇ ತರಿಸಿ ಈಗಲೇ. ಅಲ್ಲ 66 ಕೊಡ್ಬೋದಲ್ಲ? 66 ಮುಂದಿನ ವಾರ ಬನ್ನಿ, ಆಗುತ್ತಲ್ಲ? ಫೋನ್ ನಂಬರ್ ಹಾಕಿದ್ದೀರಾ? ಫೋನ್ ನಂಬರ್ ಎಲ್ಲ ಇದೆ. ಮುಂದಿನ ವಾರ ಬಾ ಕೊಡಿಸ್ತೀವಿ. ಹಾಂ ಇನ್ನೇನು ಯಾವತ್ತು ಆರಾಧನೆ? ಸುರೇಶ ಮಾಡಿಸ್ತೀನಿ. ವಯಸ್ಸಾಗುತ್ತಾ? 58 ಇರೋದು ಇಷ್ಟು ದಿವಸ ಏನು ಮಾಡ್ತಿದ್ರಣ್ಣ? ನಿಮ್ಮ ಕ್ರೆಡಿಟ್ ಬಂದಾಗ ಮಾಡ್ತಾನೆ. ಅದು ಬೇರೆ ಇದೆಯಾ? ಮುಂದಿನ ವಾರ ಬನ್ನಿ, ಎಲ್ಲ ಒಂದೇ ಸತಿ ಮಾಡಿಸ್ಬಿಡಕ್ಕೆ. ಎಂದು ನಾವು ಅದ್ರ ಒಳಗೆ ಹೋಗೋದು ಯಾವಾಗ ಖಾತೆ ಮಾಡಿ ಹೇಳಿದ್ರಿ ಮೇಡಮ್. ಖಾತೆ ಮಾಡಿ ಪವರ್ ಹೋಗ್ಬೋದಾ? ಹೋಗಿ ತರಲೆ ಮಾಡಿದ್ದೀರಲ್ಲ. ಸುಬರ್ದು ಬಿಡಿಸ್ಕೊಟ್ರೆ ಯಾಕೆ ಬಿಡಿಸ್ಕೊಡೋದು ಹೇಳು? ನೀನು ಹೋಗಿ ಅಲ್ಲಿ ಉಳುಮೆ ಮಾಡು ಅಂತ ಬಿಡಿಸ್ಕೊಡೋದು. ತರಲೆ ಮಾಡಿದ್ದಾರೆ ಸರ್, ತರಲೆ ಮಾಡಿದ್ದಾರೆ ಪಾಣಿ ತಾಂಬ ಅಂತ. ನಮ್ಮ ಕೆಲಸ ಆಯಿತು, ಕೆಲಸ ಆಯಿತು. ಏನು ಕೆಲಸ? ಅದೇ ರೈಲ್ವೆ ಭಾಳ ಥ್ಯಾಂಕ್ಸ್ ಸರ್. ನಾನು ಮಾಡಿದ್ದೀರಾ? ನಿಮ್ಮಂತರ ನೋಡಲಿಲ್ಲ. ಏನೋ ನಾವು ಕೋಟೆ ಐತಿ ತಿರ್ಗವ ನೀವು ಯಾಕೆ ಎಲ್ಲ ಆ ಕಡೆಯವ್ರು ಕಣ ಕಿತ್ತಳೆ ಉಳ್ಳೆ ಹೇಳ್ತೀನಿ, ಮಾತಾಡ್ತೀನಿ, ಫೋನ್ ಮಾಡಿ ಹೇಳ್ತೀನಿ. ಎಲ್ಲ ಹೋದ್ರಲ್ಲ ಅವರು. ಸೇಂದಿವನದ್ದು ಮಾಡ್ತೀವಿ.
ಅದರಲ್ಲಿ ಇದರಿಂದ ಹೋಗ್ಬೇಕನ್ನ ಬರಲ್ಲ ಗೊತ್ತು. ಅದು ಲೈನ್ ಜಗ್ ಐತಂತೆ, ಲೈನ್ ಚೇಂಜ್ ಮಾಡಿ. ಸುರೇಶ್ ಅಣ್ಣ ಏನಾರು ಐತಾ ಅಲ್ಲಿ ಕೂತವ್ರು ಬಿಡ್ತೀರಾ ಬೇರೆ ಆ ಕಡೆ? ಆಯ್ತು ಆಯ್ತು ಆಯ್ತು, ಎಲ್ಲ ಮುಗಿಸಿ 12ಕ್ಕೆ ಇವ್ರದ್ದು ಮುಗಿಸ್ಕೊಂಡು ಆ ಕಡೆಗೆ ಹೋಗೋಣಪ್ಪ. ಇದ್ರದ್ದು ಪಾಳ್ಯದ ಹೋಗಿಲ್ಲ ಬಾ ಸುರೇಶನ್. ಈಗ ಸಿದ್ದಂಕೆಟ್ಟೆ ಕೆರೆಗೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಮಧ್ಯ ತೆಗೆದು ಗೋಲ್ಡ್ ಇದನ್ನ ಹಾಕ್ತಾರೆ, ಎರೆಮಣ್ಣು ಹಾಕಿ ಅದನ್ನ ಮಧ್ಯದಲ್ಲಿ ಸ್ಟ್ರೆಂಥನ್ ಮಾಡ್ತಾರೆ. ನೆನ್ನೆ ಎಲ್ಲ ಮಾತಾಡಿದ್ದೀನಿ ಅದನ್ನ. ನಾಳೆ ಇಂಜಿನಿಯರು ಕರ್ಕೊಂಬರ್ತೀನಿ ಇವ್ರನ್ನ, ಚಿತ್ತಪ್ಪನ ಅಣ್ಣ, ಅದು ಹೇಳಿದ್ದೀನಿ. ರಿಕ್ವೆಷನ್ ಕೊಟ್ಟಿರೋದು ಒಂದು ಅಕ್ಲಾಮೆಂಟ್ ಅಣ್ಣ, ಇದು ನಿಮ್ದು ಇದು 3 ಗಂಟೆ ಇದು ತಾಲೂಕು ಅಕ್ಲಾಮೆಂಟ್ 2 ವರ್ಷದಿಂದ ಒಂದಿರಲಿ ನಿಮಗೆ ಕೊಟ್ಟಿರೋದಕ್ಕೆ ಒಂದು ಅಕ್ಲಾಮೆಂಟ್. ಎಸ್ ಸರ್, ಆಗಿರೋದು ಅದು ಚಿತ್ತ ಏನು ತಗೋತೀರಾ? 35,000 ರೂಪಾಯಿ ಬಡ್ಜೆಟಲ್ಲಿ ಆಗಿರೋದು ಅದು ಅವಾಗ. ಈಗ ನಾನಾಗಲೇ ಬೆಳಗ್ಗೆ ಮಾತಾಡಿದ್ದೀನಿ ಅವ್ರಿಗೆ, ನಾಳೆ ಬಾ ಅಂತ. ಅಲ್ಲಿಗೆ ಇದು ಗೊತ್ತಾಯ್ತು ವಿಷಯ. ಅದಕ್ಕೆ ಮಧ್ಯೆ ಟ್ರೆಂಚ್ ಮಾಡ್ತಾರೆ, ಓಪನ್ ಮಾಡಿಕೊಂಡು ಅದಕ್ಕೆ ಜೇಡಿ ಮಣ್ಣು ಹಾಕಿ ಎಲ್ಲ ಗುಂಪಾಗಿ ಬಂದುಬಿಟ್ಟಿದ್ದೀವಿ ಸರ್. ಮಾಡಿಸ್ತೀವಿ. ಸುಮ್ಮನೆ ಗೊತ್ತಾಯ್ತು. ನನ್ನೇ ರಿಟೈರ್ಡ್ ಆಗಿ ಈಗ ಅಜ್ಜನ್ ಸರಿಯಾಗಿ ಇಟ್ಕೋ ಅಜ್ಜನ. ಮಾಡಿಸ್ತೀನಿ, ಬೆಳಗ್ಗೆ ಬರ್ತೀವಿ ತಡಿ ಸರ್. ಅಲ್ಲೇ ಒಂದು ಇದನ್ನ ನೋಡಿ ಏನಾಗಿದೆ ಸ್ಪಾಟ್ ನೋಡ್ಕೊಂಡು ದುಡ್ಡು ಹಾಕಿದೀವಿ. ಈಗ ಒಂದು 50 ಲಕ್ಷ ಬರ್ತಿದ್ದೀವಿ. ಅದಕ್ಕೆ ನೋಡ್ಕೊ ನೀನು ರೂಟು ಎಷ್ಟೆಷ್ಟು ದುಡ್ಡು ಎಲ್ಲ ನೋಡ್ಕೊಂಡು 1,80,00,000 ನಮ್ಮ ಗುರುಗೆ ಕೀರ್ತಿ ದೊಡ್ಡದು. ಹೇಳಿದ್ದೀನಿ ಅವ್ನಿಗೆ ಏನು ಬೇಕು ಗ್ರಾಮದ ಕೆಲಸ, ಇಂಜರಿ ಬೇಡ, ಬಂದು ಪಟಾಪಟ ಮಾಡಿಸ್ಕೊ ಅಂತ. ನಾನು ಅದೇ ಹೇಳಿರೋದು ನಿಮಗೆ, ಅದನ್ನೇ ಡೈರೆಕ್ಷನ್ ಕೊಟ್ಟಿರೋದನ್ನ. ಊರಿಂದ ಏನು ಕೆಲಸ ಆಗುತ್ತೆ ಬಾ ಪಟ್ ಅಂತ ಮಾಡಿಸ್ಕೊ. ತಿಮ್ಮನಹಳ್ಳಿಯಿಂದ ನೀವು ಮಾಡಿದ್ದೆ ಯಾವಾಗ? 15 ವರ್ಷ ಹಿಂದೆ ಮೋಹನ್, ತಿಮ್ಮನಹಳ್ಳಿಯಿಂದ ಮೈಲ್ಕೆಬ್ಬೆ ರೋಡ್, ತಿಮ್ಮನಹಳ್ಳಿಯಿಂದ ಮೈಲ್ಕೆಬ್ಬೆ ರೋಡ್. ಅದಕ್ಕೆ ಫೋನ್ ನಮ್ದು ಏನಾದ್ರು ಬೇಕು ಅಂತ ನಿಮ್ಗೆ ಕಾಲ್ ಮಾಡ್ತಾರೆ. ಇದೊಂದು ಜಮೀನ್ದಂತೆ ನೋಡೋ ತಾಯಿ. ಈ ಕರಿ ಯಾರಿಗೆ ಫೋನ್ ಮೋಹನಣ್ಣ ಫೋನ್ ಮಾಡಿಸ್ಬೇಕಾಗಿತ್ತು. ಮನೋಹರ್ ಬೆಳವಾಡಿನ ಸರ್ ಮನೋಹರ್ ಈ ಫೋನ್ ತಗೋಪ್ಪ. ಯಾರು ಏನಾಗಬೇಕು ಜಯಣ್ಣರ ಮನೆ ರೋಡ್ ಮೊನ್ನೆ ಮಳೆ ಬಂತಲ್ಲ, ನಿಮಗೆ ಹೇಳಿದ್ರು ಅವತ್ತು. ಎಷ್ಟು ಪರ್ಸೆಂಟ್ ಮಾಡಿದ್ದಾರೆ ಇದು? ಎಷ್ಟು ಪರ್ಸೆಂಟ್ ಆಗಿದೆ ನೋಡಿ ಅಕ್ಕಂದು? ಆಯ್ತು ನಿಮ್ದು ಖಾತೆ ಹಾಕ್ಬೇಕಮ್ಮ. ಅಮ್ಮ ಹೇಳ, ನನ್ನ ಮನೆ ಮುಂದೆ ಒಂದು ಚರಂಡಿ ಆಗ್ಬೇಕಾ? 30 ಮೀಟರ್. ಅವನು AW ಹೇಳಿದ್ರೆ ಆಕ್ಷನ್ ಪ್ಲಾನ್ ಇಲ್ಲ ಅಂತ ಹೇಳ್ತಾರೆ. AW ಯಾರು? ಯಾರೋ ಹೋಗ್ಬೇಕು ಎಕ್ಚೇಳಿಂದ ಚಿಕ್ಕಬೇಲ್ಕೆರೆ ಗೇಟ್ ಸರ್. ನಾಳೆ ನಡೆದ್ರಲ್ಲೇ ಆಗ್ತಾರೆ ಸರ್ ಜಲ್ಲಿ ಎಲ್ಲ. ರೇಣುಪ್ರಸಾದ್ ಮನೆ ಮುಂದೆನೇ ಮನೆ ಸರ್, 2 ಮನೆ. ಅಮ್ಮನ ಮನೆ ಎಷ್ಟು ಮೀಟ್ರು? 30 ಮೀಟ್ರ್ ಆಗೋದು ಅಷ್ಟೇ. 55 ಇದೆ ಸರ್, ಗೊತ್ತಿಲ್ಲ ಕರೆಕ್ಟಾಗಿ. ಅವ್ರದ್ದು ನಂಬರ್ ಕೊಡಲ ಸರ್? ತಿಮ್ಮಣ್ಣ ಅಂತ ಅವರು CDPO. ಏನು ಅಕ್ಕಂದು ಇದು ಬರ್ತಾ ಇಲ್ಲ ಅಂತ ನೋಡಿ. ಇದ್ರೆ ಹೇಳಿ ಪಾಪ, ಈಗಲೇ ಮಾತಾಡ್ತಾರೆ ತಡೀಕ. ಅಲ್ಲ ಅವ್ರು ಏನು ಹೇಳಿದ್ರು ಗೊತ್ತಾ? ನೀವು ಒಂಚೂರು ಮಾತಾಡಿ ಅವ್ರಿಗೆ ಒಂಚೂರು ಹೆಲ್ಪ್ ಮಾಡಿ ಸರ್, ನಮ್ಮ ತಾಲೂಕ್ನವ್ರು. ಸೇರಿ ಸಾಲ ತಗೊಂಡು ಬೋರ್ ಹಾಕ್ಸಿದ್ವಿ. ನನ್ನ ತಮ್ಮನೂ ಕೊಟ್ಟೋದ ಒಂದು ಎಲ್ಲಿ ಸಾಲ ತಗೊಂಡಿದ್ವಿ? ಅಲ್ಲಿ ಅವನ್ನೇ ಕೊಟ್ಟೋದ. ನಾವೆಲ್ಲ ಕೂಲಿ ಮಾಡ್ಕೊಂಡು ನನ್ನ ತಮ್ಮ ದುಡ್ಡು ಕೊಡಲಿಲ್ಲ ಅಂತ ಹೇಳಿ ಎಷ್ಟು ಹೇಳ್ದ. ಸಡಿಯಪ್ಪ ಇದ್ದಿದ್ರೆ ಬಗರು ಇದನ್ನ ಗಂಗಾ ಕಲ್ಯಾಣನಾರ ಹಾಕ್ಕೊಡ್ತಾ ಇದ್ವಿ. 2 ಎಕರೆ ಜಮೀನು ಬೇಕು ಅದಕ್ಕೆ. ಖಾತೆ ಆಗಲ್ವಲ್ಲಿ ಸರ್. ನಾನು ಈಗ 6 ತಿಂಗಳ ಖಾತೆ ಮಾಡಿಸ್ತೀವಿ ಸುಮ್ಮನೆ. ಕುಡಿಯಕ್ಕೆ ಈಗೆಲ್ಲ ಆನ್ಲೈನ್ ಮೇಲೆ ಖಾತೆ ಮಾಡ್ತೀವಿ ಸುಮ್ಮನೆ.
ಎಲ್ಲ ಅಲ್ಲ ಗೋಡೆಕೆರೆಯಿಂದ ಸೋಮನಹಳ್ಳಿಪಾಳ್ಯದಿಂದ ಅಲ್ಲಿ ಸರ್ಕಲ್ ಬರ್ತಾರೆ, ಅಲ್ಲಿ ಮ್ಯಾಗಡಲ್ಲಿ ಮನೆಗಳಿದ್ದಾವಲ್ಲ, ಅಲ್ಲೊಂದು 20 ಮನೆ ಇವೆ. ಅಲ್ಲಿ ಮನೆಗೆ ಹಂಗೆ ಮಾಡಿಕೊಡಿಸಿದ್ರೆ ಮಾರುತಿ ಈ 2 ವರ್ಷದ ಇಂಜಿನಿಯರ್ಗೆ ಎಲ್ಲ ಆಫೀಸ್ಗೆಲ್ಲ ಕೊಟ್ಟಿದ್ದು ಸರ್, ಏನು ಗಮನನೇ ತಾಂಡಿ. ಮಾರುತಿ ಅಮ್ಮ ಇಲ್ಲೊಂದು ಇದಂತೆ ನೋಡು, ಇದನ್ನು ಮನೆಗೂ ಹಂಗೆ ಮಾಡ್ಬೇಕಂತ. ಹಲೋ, ಬುಕ್ಸು, ಬ್ಯಾಗು, ಪೆನ್ನು ಎಲ್ಲ ಐತೆ. ಚಲೋ. ಸರ್ ನಮಸ್ತೆ. ಆದರೆ ನೀರಿಲ್ಲ ಅಂತ ಹೇಳ್ತಾರೆ, ಮತ್ತೆ ಮೊನ್ನೆ ಬಂದು ಮತ್ತೆ ವಾಪಸ್ ಹೋಗಿದೆ. ಅಲರ್ಟ್ ಮಾಡಿದ್ದೀರಾ ಸರ್, ಲಾರಿಗೆ ಬಂತು ವಾಪಸ್ ಹೋಯ್ತು, ಕೇಳಿದ್ರೆ ಇಲ್ಲ ಬರ್ತಾ ಇಲ್ಲ, ಲಾರಿ ರಿಪೇರಿ ಅಂತ ಒಂದು ಮತ್ತೆ ಬರಲೇ ಇಲ್ಲ. ವಾಟರ್ ಸಪ್ಲೈ ಅವರು ನೀರು ಇದು ಮಾಡ್ತಾ ಇಲ್ಲ ಸರ್. ವಾರ ಅಲ್ಲ, ಬೇರೆ ಕಡೆ ಆಲ್ಟರ್ನೇಟ್ ಏನೋ ಅರ್ಧ ಗಂಟೆ ಬರುತ್ತೆ. ಟರ್ಬೈನಲ್ಲಿ ಬೋವಿ ಕಾಲೋನಿ ಬೋರ್ ಸ್ಯಾಂಕ್ಷನ್ ಆಗಿದೆ ಅಲ್ಲ, ಮತ್ತೆ ಯಾವಾಗ ಕುರಿತು ಅದನ್ನ ಪಾಯಿಂಟ್ ಮಾಡಿದ್ರಲ್ಲ, ಅಲ್ಲಿ ಬಂಡೆ ಬರುತ್ತೆ ಅಂತ ಹೇಳಿ ಅದನ್ನ ಮತ್ತೆ ಇನ್ನೊಂದ್ಸರಿ ಪಾಯಿಂಟ್ ಮಾಡೋಕ್ಕೆ ರೀಸರ್ವೆ ಮಾಡಿಸಿ ಇಮಿಡಿಯೇಟ್ ಕೋರ್ಸ್ ಕೊಡಿ. ಥ್ಯಾಂಕ್ ಯು ಸರ್. ಎಸ್ ಏನಕ್ಕ ಫೋಟೋ ಎಲ್ಲಿ? ಅಲ್ಲೇ ನಿಮ್ಮ ಸೆಕ್ರೆಟ್ರಿಗೆ ಹೇಳ್ತೀನಿ, ಅಲ್ಲೇ ಕೊಡು, ಅವರೇ ಫೋನ್ ಮಾಡ್ತಾರೆ. ಹಾಂ, ಎಲ್ಲಿಗೆ? ಹುಳಿಯಾರ್ ನಾಡ ಕಚೇರಿಗೆ ಕೊಡ್ಬೇಕು, ಅವ್ರಿಗೆ ಹೇಳ್ತೀನಿ. ಹಾಕಿದ್ವಿ ಹೊಸಟಿ ಒಂದು ವರ್ಷ ಮನೆಗೆ ಹೋಗಿಲ್ಲ, ಸ್ವಲ್ಪ ಸೀಟ್ ಕೊಡ್ತೀನಿ. ಶೀಟ ಎಷ್ಟು ಬೇಕು? ಎಷ್ಟು ಅಡಿ ಎಷ್ಟು ಬೇಕು? ಒಂದು 12 ಅಡಿ ಬೇಕು ಸರ್. ಅಲ್ಲ 12 ಅಡಿ ಎಷ್ಟು ಶೀಟ್ ಬೇಕು? ಸರ್ ಕ್ಯಾನರ್ ಗಾರಿ ಸರ್, ದುಡ್ಡಿಯಲ್ಲಿ ಪಿ ಡಿ ಹೋಗಿದ್ದೊಂದು ಹೇಳಿ, NOC ಕೊಡ್ಸಕ್ಕೆ ಹೇಳಿ. ಏನಾಗಬೇಕು? ಇದು ಸಾಗುವಳಿನೇ ಅಲ್ಲವ, ಇವನು ಮಾಡಿಲ್ಲ ಅದೊಂದು ಕರಿ ಇನ್ನೂ ನಿಲ್ಲ ನಿನ್ನ ಕೈಲೇ ಕೊಡು, ಇವನೇ ನೀನು ಕೊಟ್ಟೆ ಇವನೆಲ್ಲಿದ್ದ ಬಾ. ಅಲ್ಲ, ಯಾರ ಹೆಸರು ಇರುತ್ತೋ ಅಲ್ಲಿ ಮಾಡ್ತಾರೆ. ಅವರಿಂದ ಅನುಮತಿ ಬೇಕು ನಿನ್ನ ಮನೆ ಕಟ್ಕೊಳ್ಳೋಕ್ಕೆ. ಕೊಡಿಸಿ ಸರ್, ನೀವು ಇದಿರಲ್ಲ ಇಲ್ಲಿ ಸ್ವಾಮಣ್ಣ. ಅಲ್ಲಲ್ಲ, ಅವರ ಮತ್ತೆ ಅಂಟಂದಿರ ಅವರು ಕೊಡಿಸಿ ಸ್ವಾಮಣ್ಣಗೆ. ಅಲ್ಲೇ ಸ್ವಾಮಣ್ಣ ಯಾವ ಜಮೀನು ಅಂತ ಹೇಳಿದ್ರೆ ತೋಟ ಅದು ಹೊಲ ಬರ್ತದೆ. ಇದು ಬರೀ ನಮ್ಮ ಅಪ್ಪನ ಹೆಸರು ಬರೀ 10 ಗುಂಟೆ ಸರ್ ಅಷ್ಟೇ. ನಮ್ಮ ಅಪ್ಪಾಜಿ ಜಮೀನೇ ಇಲ್ಲ, ಅದೆಲ್ಲ ಹಂಗೆ ಉಳ್ಕೊಂಡಿದೆ ಸರ್. ಸ್ವಲ್ಪ ಯಾವ ಜಮೀನು ಇದು ಸರ್? ಇದು ಬಂದು ಹೊಲ ಸರ್. ಇದು ಫೋನ್ ನಂಬರ್ ಬರೀಪ್ಪ, ಕೊಡಿಸ್ತೀನಿ ತರಕ್ಕೆ. ನಾವು ಬರಬೇಕು, ಈಗ ಬರ್ತಾವೆ ಬಿಡ್ತಾರೆ ಮೋಸ್ಟ್. ಎಲ್ಲಿಗೆ? 5ನೇ ಕ್ಲಾಸಿಗೆ ಕೊಡಲ್ಲ ಮುರಾರ್ಜಿ. 5 ಎಕ್ಸಾಮ್ ಬರೆದು ಈಗ 6ಕ್ಕೆ ಮಾರ್ಕ್ಸ್ ಒಂದು ಸ್ವಲ್ಪ ಕಮ್ಮಿ ಬಂದಿದೆ ಸರ್. ಹಾಂ, ಎಷ್ಟೈತೆ? 24ನೇ 3ನೇ ರೌಂಡ್ ಬನ್ನ ಅವ್ರಿಗೆ ಚೆಕ್ ಮಾಡು. 3 ರೌಂಡ್ 4 ರೌಂಡ್ ಬಾಯ್ಲಿ. ವೇರ್ ಈಸ್ ಯುವರ್ ಸ್ಟಡಿ ಸರ್ಟಿಫಿಕೇಟ್? ಸ್ಟಡಿ ಸರ್ಟಿಫಿಕೇಟ್ ಕೊಡಬೇಕಲ್ಲ ಮಗು, ಆಮೇಲೆ ಕೊಡ್ತೀಯಾ? ನ್ಯಾಯ ಮಾಡ್ಬೇಕಂತಲ್ಲ ಆಮೇಲೆ ಇದನ್ನು ಕೊಡು, ಸ್ಟಡಿ ಸರ್ಟಿಫಿಕೇಟು. ನಿನ್ನ ನಂಬರ್ ಹಾಕಿದ್ಯಾ? ನಂಬರ್ ಇದೆ ತಾನೆ? ಸರಿ, ಮಾಡಿಸ್ತೀನಿ, ಕೊಡಿಸ್ತೀನಿ. ಫೋನ್ ಮಾಡ್ತಾನೆ ಅಣ್ಣ. 1 to 5 ಹಾಕಿದ್ದು ಮನೆ ತಹಸೀಲ್ದಾರ್. ಇನ್ನೇನು ಅಧ್ಯಕ್ಷರು? ಅಧ್ಯಕ್ಷರಿಗೆ ಜೈ. ಇದೇನಿದು ಮೋಹನ್? ಅದು ಹೆಂಗೆ ಮಾಡ್ಬೋದು ಒಂಚೂರು ಇವ್ರ ಹತ್ರ, ಪ್ರದೀಪ್ ಹತ್ರ. ಅಲ್ಲ, ನಾವಷ್ಟು ಹಾಕ್ಬೇಕಂತೆ, ಅವ್ರದ್ದು ಟ್ರಸ್ಟ್ ದುಡ್ಡಿದೆ. ಅದು ಮನೆಯೆಲ್ಲ ಕಳಿಸ್ತಾ ಇದೀವಣ್ಣ ಅಲ್ಲೇ. ಬರೋಕ್ಕೆ ಹೇಳಿದ್ದೀನಿ ಮೋಹನ್ಗೆ, ನೀವೊಂದ್ಸತಿ ಮಾತಾಡ್ಕೊಳ್ಳಿ. ರಾಮಚರಣಕ್ಕೆಲ್ಲ ಹೇಳ್ಸಿ, ನಾನು ಹೇಳಿದೆ ಈಗ ಫೋನ್ ಮಾಡಿ ಹೇಳಿದ್ದೀನಿ ಮೋಹನ್ಗೆ. ನಾಳೆ ಬರ್ತೀನಿ. ನಾಳೆ ಬರ್ತೀನಿ, ಬೆಳಿಗ್ಗೆ ಬರೋದು.